ಇವಾಗ ಆಯುರ್ವೇದ ಅಂತ ಹೇಳಿದಾಗ ಮನೆ ಮದ್ದನ್ನು ಕೂಡ ಬರುತ್ತೆ. ಈ ಮನೆ ಮದ್ದುಯಿಂದ ಎಲ್ಲ ಚಿಕಿತ್ಸೆಗಳಿಗೆ ಪರಿಹಾರ ಸಿಗುತ್ತೆ ಅನ್ನೋದು ಸತ್ಯನಾ? ಅದು ಯಾವ ರೀತಿ ವರ್ಕ್ ಆಗುತ್ತೆ? ಆಚಾರ್ಯರು ಹೇಳ್ತಾರೆ ಆಹಾರೋ ಹಿ ಭೇಷಜಂ ಅಂತೇಳಿ, ಅಂದರೆ ಆಹಾರವೇ ಮೊದಲ ಔಷಧಿ ಅಂತ. ಓಕೆ, ಊಟನೇ ಈಗ ಮನೆಯಲ್ಲಿ ಇರ್ತಕ್ಕಂಥ ಅಡಿಗೆ ಔಷಧಿ ಆದಾಗ, ಓಕೆ, ಮನೆಯಲ್ಲಿ ನಡೆಸ್ತಕ್ಕಂಥ ಅಡಿಗೆ ಮಾಡ್ತಕ್ಕಂಥವ್ರು ಡಾಕ್ಟರ್ ಆದಾಗ, ಓಕೆ, ಊಟ ಮಾಡ್ತಾ ಇರ್ತಕ್ಕಂಥವ್ರು ನಾವೆಲ್ಲರೂ ಇದ್ದಾಗ ಆವಾಗ ಆ ಮನುಷ್ಯನಿಗೆ ಯಾವುದೇ ರೋಗಗಳು ಬರೋದೇ ಇಲ್ಲ. ಅಡಿಗೆ ಮನೆಯಲ್ಲಿದೆ ಆರೋಗ್ಯದ ಗುಟ್ಟು ಅಂತ ನೀವು ಹೇಳ್ತಾ ಇದ್ದೀರಾ. ಮೊದಲು ನಮ್ಮ ಅಡಿಗೆ ಮನೆಯೇ ಮೊದಲ ಆಸ್ಪತ್ರೆ, ನಮ್ಮ ತಾಯಿ ಅಥವಾ ನಮ್ಮ ಹೆಂಡತಿಯೇ ಮೊದಲ ಡಾಕ್ಟರ್, ಅವರು ಕೊಡ್ತಕ್ಕಂಥ ಊಟನೇ ಮೊದಲ ಔಷಧಿ. ಮತ್ತು ಇವಾಗಿನ ಫುಡ್ ಸ್ಟೈಲ್ ಹೆಂಗಾಗಿದೆ ಅಂತ ಹೇಳಿದರೆ, ಜನ್ರೇಷನ್ ಜೆನ್ಸಿ ಇದೆಯಲ್ಲ, ಫುಡ್ ಸ್ಟೈಲು ಅದೇ ರೀತಿಯಾಗಿದೆ. ಇನ್ಸ್ಟೆಂಟಾಗಿ ಎಲ್ಲ ಮಾಡಿಕೊಂಡು ತಿಂತಾ ಇದ್ದಾರೆ. ಅದ್ರ ಜೊತೆಗೆ ಮಕ್ಕಳಿಗೆ ಮಾರ್ನಿಂಗ್ ಡಬ್ಬಿಯಿಂದ ಹಿಡಿದು ಮಧ್ಯಾಹ್ನ ಸಂಜೆ ಸ್ನ್ಯಾಕ್ಸ್ವರೆಗೂ ಕೂಡ ಇನ್ಸ್ಟೆಂಟಾಗಿರೋದೇ ಹಾಕೊಡ್ತಾ ಇದ್ದಾರಲ್ಲ ಸರ್. ನೀವು ಹೇಳೋದ ಪ್ರಕಾರ ಔಷಧಾಲಯ ಆಸ್ಪತ್ರೆನೇ ಮನೆಯಲ್ಲಿ ಇರಬೇಕು ಅಂತ ಹೇಳ್ತಾ ಇದ್ದೀರಿ. ಮೇಡಮ್, ನೀವು ರೋಡಲ್ಲಿ ಹೋಗ್ತಾ ಇರೋವಾಗ ಒಂದು ಬೋರ್ಡ್ ಹಾಕಿರ್ತಾರೆ, ಅವಸರವೇ ಅಪಘಾತಕ್ಕೆ ಕಾರಣ ಅಂತೇಳಿ. ನೋಡಿದ್ರಲ್ವ ನೀವು? ಯಾವುದು ಅವಸರದಲ್ಲಾಗುತ್ತೋ ಅದರಿಂದ ಅಪಘಾತ ತಪ್ಪಿದ್ದಲ್ಲ. ಓಕೆ, ಈಗ ಫಾಸ್ಟ್ ಫುಡ್ ಅದರಿಂದ ಅಪಘಾತ ತಪ್ಪಿದ್ದಲ್ಲ, ಏನು ಮಾಡೋಕ್ಕಾಗಲ್ಲ. ಅದೇ ನೀವು ಕನಾವಳಿಯಲ್ಲಿ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಮನೆ ಊಟ ಇಲ್ವಾ ನಿಮಗೆ? ರೊಟ್ಟಿ ಊಟ ಮಾಡಿರಿ, ಕನಾವಳಿಯಲ್ಲಿ ಊಟ ಮಾಡಿರಿ. ಫಾಸ್ಟ್ ಫುಡ್ ಏನಕ್ಕೆ ತಿಂತೀರಾ? ಓಕೆ, ಫಾಸ್ಟ್ ಫುಡ್ ತಿನ್ನಲೇಬಾರ್ದು ಅಂತ ಹೇಳ್ತಾ ಇದ್ದೀನ. ಬಾಯಿ ರುಚಿ ಯಾವಾಗೋ ವರ್ಷ 6 ತಿಂಗಳು 3 ತಿಂಗಳಿಗೆ ಒಂದ್ಸತಿ ತಿನ್ನೋದು ತಪ್ಪಲ್ಲ. ಓಕೆ, ಬಟ್ ಹಾಗಂತ ಪ್ರತಿದಿನ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಎಫೆಕ್ಟ್ ಆಗುತ್ತೆ.